ಮನಿಕೊಂಬಿಟ್ರೆ ಮುಗ್ದೋಯ್ತು ಅಷ್ಟೇ. ಅಲ್ಲೋಗಿ ರೆಡಿ ತೋರಿಸಿ ರಿವೈಂಡ್ ಮಾಡಿ ತೋರಿಸಿ ತಿರ್ಗಾ. ಅರೆ ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ತಿರ್ಗಾಡೋಕ್ಕಾಗಲ್ಲ, ಬೆಂಗಳೂರು ಜನದ ಥರ ಎಲ್ಲೂ ಹೋಗೋಕ್ಕಾಗಲ್ಲ ಅಷ್ಟೇ. ಹಾಂ ತೆಂಗಿನಕಾಯಿರುತ್ತಲ್ಲ. ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಮೊನ್ನೆ ವ್ಲಾಗ್ ನೋಡಿರ್ತೀರ, ನಾನು ಎಲ್ಲಿಗೆ ಬಂದಿರ್ತೀನಿ ಅಂತ ಗೊತ್ತಾಗಿರುತ್ತೆ. ಇವಾಗ ಇಲ್ಲಿ ತೋಟದಾಗ ಬಂದಿದ್ದೀನಿ. ಏನು ತೋರ್ಸಕ್ಲಾ? ಇವತ್ತು ರೈತ ಆಗೋಣ. मस्त जोक मारा रे ये हंस रहे हलकट हंस ಒಂದಿನಕ್ಕೆ ರೈತ ಹಾಕೊಂಡ್ಲಾಗಲ್ವಾ? ರೈತ ಆಗ್ಬಿಟ್ಟು ತೋರಿಸ್ತೀನಿ ನೋಡಿ ಏನೇನು ಮಾಡ್ತೀನಿ. ಅರ್ಧ ಗಂಟೆ ರೈತ ಅಷ್ಟೇ. ಬನ್ನಿ ಗೈಸ್, ಈ ವಿಡಿಯೋ ತನಕ ರೈತ, ಆಮೇಲೆ ತಿರ್ಗಾ ಬೆಂಗಳೂರಿಗೆ ಬನ್ನಿ. ಕರೆಂಟ್ ಬಂದಮೇಲೆ ಒಂದು ತೋರಿಸ್ತೀನಿ. ಎಲ್ಲ ರೈತರ ಮಕ್ಳಿಗೆ ಯೂಸ್ ಆಗುತ್ತಿದೆ ನೋಡಿ. ನೋಡ್ತಾ ಇರಿ ಮುಂದೆ ಹಂಗೆ ಗೈಸ್. ಇವಾಗ ಇದೇನೋ ಹೇಳ್ತಾನೆ, ಇದು ಏನು ಅಂತ ಹೇಳ್ತಾನೆ ಕೇಳಿ. ಹೇಳ. ಇದು ಸ್ಟಾರ್ಟರ್ ಬಾಕ್ಸ್ ಕಣ. ಹಾಂ, ಇಲ್ಲಿ ಒಳಗಡೆ ಸ್ಟಾರ್ಟರ್ ಇರುತ್ತೆ. ಮಳೆ ಬಂದಾಗ ಏನೋ ಇದಾಗ್ಬಾರ್ದು ಅಂತ ಈ ಥರ ಇಲ್ಲಿ ಇದಕ್ಕೆ ಸಪ್ರೇಟ್ ಬಾಕ್ಸು ಹಿಂಗೆ ಹಾಕ್ಬಿಟ್ಟು ಇಲ್ಲೆಲ್ಲ ಬೇಗ ಐತೆ, ಬೇಗ ಹಾಕ್ಬೋದು. ತೊಗೊಂಡೋಯ್ತಾರಾ? ಕಳ್ರೋಗೆಲ್ಲ ಈಜಿ ಆಯ್ತದಲ್ಲ. ಇಲ್ಲ ಬೋರ್ ಆನ್ ಮಾಡಿದ್ದೀವಿ ಈಗ. 5 ನಿಮಿಷ ಕರೆಂಟ್ ಬರುತ್ತೆ ನೋಡೋದು. ಕರೆಂಟ್ ಇಲ್ಲ, ಎಲ್ಲಿ ಗೊತ್ತಾಗುತ್ತೆ ಕರೆಂಟ್ ಬರೋದು? ಕರೆಂಟ್ ಬರೋದು ಇಲ್ಲಿ ಡಿಸ್ಪ್ಲೇಲಿ ಬರುತ್ತೆ. ಇಲ್ಲಿ ಡಿಸ್ಪ್ಲೇಲಿ ಬರುತ್ತೆ, ಇಲ್ಲೆಲ್ಲ ಲೈಟ್ ಎಲ್ಲ ಆನ್ ಆಯ್ತದೆ. ಗೊತ್ತಾಯ್ತು ಕನೆಕ್ಷನ್ ಹೆಂಗೆ ಕೊಟ್ಟವ್ರೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಎಲ್ಲ ಕಟ್ ಮಾಡೋಕ್ಕಾಗಲ್ಲಂತ. ಇದೇ ಫುಲ್ ನಮ್ಮ ತೋಟ. ಎಷ್ಟಾಯ್ತು ಇಲ್ಲಿ ಅಡಿಕೆ ಗಿಡ? ಅಲ್ಲಿ ಫುಲ್ ಆ ಕಡೆ ಅಲ್ಲಿ ಕಾಣ್ತಾ ಇದ್ದಲ್ಲ, ಆ ತಲದಿ ಝೂಮ್ ಆಗಲ್ಲ ಹೇಳು, ಅಲ್ಲೇ ಝೂಮ್ ಮಾಡೋಣ. ಫುಲ್ ಆ ಕಡೆ ಆ ತಲ ಐತಲ್ಲ, ಆ ತಲದಿಂದ ಫುಲ್ ಈ ಕಡೆ ತನಕ 2 ಎಕರೆ ಐತಿ. 2 ಎಕರೆ ಈ ಕಡೆ. ಆಮೇಲೆ ಆ ತೋಟ ಕಾಣ್ತೈತಲ್ಲ, ಅದು ಎಲ್ಲ ತಂದೆ. ಆ ತೆಂಗಿನ ತೋಟ ಎಲ್ಲ ಅದು ಅವ್ರದ್ದೇನೆ. ಇವೆಲ್ಲ ಪೂರ್ತಿ ಎಲ್ಲ ಪೂರ್ತಿ ಆ ಲಾಸ್ಟ್ವರೆಗೂ ತಾನೇ, ಅಲ್ಲಿ ಪೂರ್ತಿ. ಈ ಕಡೆ ಲಾಸ್ಟ್. ಹಾಂ, ಎಷ್ಟು ಹಾಕಿರ್ಬೋದು ರೈತರ ಮಕ್ಳು. ಅದಕ್ಕೆ ಗಾಯ್ಸ್, ರೈತರ ಮಕ್ಕಳು ಚೆನ್ನಾಗಿ ದುಡ್ಕೊಂಬಿಡ್ಬೋದು ರೈತ ಆಗ್ಬಿಟ್ರೆ ಮಾತ್ರ. ಅರೆ ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ತಿರ್ಗಾಡೋಕ್ಕಾಗಲ್ಲ, ಬೆಂಗಳೂರು ಜನದ ಥರ ಎಲ್ಲೂ ಹೋಗೋಕ್ಕಾಗಲ್ಲ ಅಷ್ಟೇ. ಮನ್ಸು ಮಾಡಿದ್ರೆ ಎಲ್ಲ ಕಡೆ ಹೋಗ್ಬೋದು. ಬನ್ನಿ ತೋರಿಸ್ತೀನಿ. ಪೂರ್ತಿ ಅಲ್ಲಿ ಲಾಸ್ಟಿಂದ ಹಿಡಿದು ಈ ಲಾಸ್ಟ್ವರೆಗೂ ಅಡಿಕೆ ಗಿಡ ತನಕ. ಈ ತೆಂಗಿನ ಸಸಿನೂ ಅವ್ರದ್ದೇನೆಲ್ಲ ಪೂರ್ತಿ. ಇವೆಲ್ಲ ಬೇರೆಯವ್ರದ್ದು. 2 ಎಕರೆ ಅಡಿಕೆ ಗಿಡ. ಆಮೇಲೆ ಪೂರ್ತಿ ಆ ಕಡೆ ಎಲ್ಲ ಬೇರೆ ಜಾಸ್ತಿ ತೆಂಗಿನ ಗಿಡ ಪೂರ್ತಿ ಅಲ್ಲೆಲ್ಲ. ಆಮೇಲೆ ಒಂದು ಮಾವಿನ ಗಿಡದಲ್ಲಿ ಮಾವಿನಕಾಯೇ ಇಲ್ಲ. ಗೈಸ್ ಇಲ್ಲೇ ಏನಾಗುತ್ತಿದ್ದು ರೊಟೇಟ್ ಆಗುತ್ತಾ? ರೊಟೇಟ್ ಆಗಲ್ಲ, ನೀರಿಲ್ಲ. ಅಲ್ಲಿಗ ಅಲ್ಲಿ ಆನ್ ಮಾಡಿದೀವಿ ಬೋರ. ಇಲ್ಲಿ ಬೆಂಡ ಇಲ್ಲಿ ಹಾಕ್ಬಿಟ್ಟು ಈಗ ಕನೆಕ್ಷನ್ ಕೊಟ್ಕೊಳ್ಳೋದು. ಇಲ್ಲಿಂದ ಈ ಪೈಪಲ್ಲಿ ಹಾಕಿ ಬರ್ತದೆ ನೀರು. ಇದು ಮಾಮೂಲಿ ಈ ತರ ಸಣ್ಣದೊಂದು ಇಕ್ಕೊಂಡು, ಇದು ರೈನ್ ಪೈಪ್ ಅಂತ. ಇದು ಆ ಕಡೆ ಈ ಕಡೆ ಇಂಚೂರು ಅಂತ ಹರುತ್ತೀವಿ. ಫುಲ್ ಎಲ್ಲ ನೀಟಾಗಿ ಹಾಯಿಸ್ತೀವಲ್ಲ, ಆ ಥರ ನಿಧಾನಕ್ಕೆ ನೆನೀತದೆ. ಮತ್ತು ಈ ಕಡೆಗೆಲ್ಲ ಹೆಂಗೆ ಬರ್ತೀರಾ ಮತ್ತೆ? ಈ ಕಡೆಗೆಲ್ಲ ಮಾಮೂಲಿ ನೀರೆಲ್ಲ ಬಿಟ್ಟಾದ್ಮೇಲೆ ಎತ್ಬಿಡ್ತೀವಿ, ಈ ಕಡೆಗೆ ಹಾಕತ್ತೀವಿ. ಇದಿಷ್ಟು ಅದೇ ಇದಿಷ್ಟು ಚಿಕ್ಕ ಪೈಪು ಫುಲ್ ಹಾಕಬಿಟ್ಟಿದೀವಲ್ಲ. ಆದ್ರೆ ಫುಲ್ ಬಿಡಲ್ಲ, ಅರ್ಧಕ್ಕೆ ಮಾತ್ರ. ನೀರು ಎಲ್ಲದಕ್ಕೂ ಹೋಗ್ಬೇಕಲ್ಲ ನೋಡು. ನೀರು ಬುಟ್ಟಿ ನೀರು ನೆಂದದೆ ಪೂರ್ತಿ. ಪಾಚಿ ಹಸರು ಆಗೈದೆಲ್ಲ. ಜಾಸ್ತಿ ನೀರು ಬಿಟ್ಟಿದ್ದೀರಾ ಅಂತ. ಇನ್ನ ಎಷ್ಟು ದಿನ ನೀರು ಬಿಡಂಗಿಲ್ಲ ಇದಕ್ಕೆ? ಹಂಗಾರೆ ಇನ್ನೂ 1 ವಾರ ಬಿಡಂಗಿಲ್ಲ, ಆ ಥರ ನೆನೀತದೆ ನೋಡಿ. ಎಲ್ಲ ರೈತರ ಮಕ್ಳು ನೋಡ್ಕೊಳ್ಳಿ ಯಾವ ಥರ ಕನೆಕ್ಷನ್ ಕೊಡೋದು ಅಂತ. ಎಲ್ಲರಿಗೂ ಯೂಸ್ ಆಗುತ್ತಿದ್ದು. ಜೇನು ಕಚ್ಚಲ ತಾನೆ. ಮತ್ತು ಜೇನುತುಪ್ಪ ಕಿತ್ಕೊಂಡು ಹೋಗೋದಲ್ಲ. ಸರಿಯಾಗಿ ಹಾಕೋದ
ನೋಡಿ ಎಲ್ಲ ಲೈನ್ಗೂ ಎರಡೆರಡಾ, ಎಲ್ಲ ಲೈನ್ಗೂ ಒಂದೊಂದು ಪೈಪ್ ಹಾಕೊಂಬಂದವ್ರೆ. ಈ ಥರ ಹಾಕಿ ಯೂಸ್ ಆಗುತ್ತೆ. ಅರೆ ಆ ಥರ ಎಳ್ದಾಡಂಗಿರಲ್ಲ ಪೈಪ್ಗಳ್ನ. ಅದೇ ನಿಂತಾದ್ಮೇಲೆ ಇಲ್ಲೆಲ್ಲ ನೀರೆಲ್ಲ ಆದ್ಮೇಲೆ ಆ ಕಡೆ ಎತ್ತಾಕ್ಬೇಕು. ಇವಾಗ ಹೆಜ್ಜೆಯನ್ನು ತೋರಿಸ್ತೀವಿ. ಜೇನುಗೂಡು ಇಲ್ಲಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ಎಂಡ್ ಅಲ್ಲಿ ಇನ್ನಲ್ಲಿ ಎಂಡ್ ಐತೆ, ಅಲ್ಲಿವರೆಗೂ ಐತಿ ಇವ್ರ ತೋಟ. ನೋಡಿ ನೆನ್ನೆ ವಿಡಿಯೋ ಮಾಡಿರೋ ಗೈಸ್, ಇಲ್ಲೆಲ್ಲ ಬಂದಿದ್ದು, ಇಲ್ಲೆಲ್ಲ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದು. ನೆನ್ನೆ ವಿಡಿಯೋ ಮಾಡಲಿಲ್ಲ, ಇವಾಗ ಯಾರೂ ಇಲ್ವಲ್ಲ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೆ. ನೆನ್ನೆ ಎಲ್ಲರೂ ಇದರಲ್ಲಿ ಎಲ್ಲರೂ ಒಂದೊಂದು ವಿಡಿಯೋದಲ್ಲಿ ಬರೋಕ್ಕೆ ಒಂಥರ ಅನ್ನಿಸ್ತತೆ ಎಲ್ಲರಿಗೂ, ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಇಲ್ಲಿ ಇಲ್ಲಿಗೆ ಬಂದಿದ್ದು, ಅದು ಮಾಮ ಹಿಂಗೆ ಹೇಳ್ತು ಕಣೋ. ಗೈಸ್ ಒಂದು ನಿಮಿಷ ತಡೀರಿ ಗೈಸ್, ಕಾಣಿಸ್ತೈತೆ. ಝೂಮ್ ಮಾಡಬೇಕು ಅಂತ ಸಪ್ರೇಟಾಗಿ ಸ್ಟೆಬಿಲೈಸರ್ನ ಇಟ್ಕೊಂಡು, ಸ್ಟೆಬಿಲಿಟಿ ಇತ್ತು ಅದನ್ನು ಆಫ್ ಮಾಡಿ ಮಾಡ್ತಾಯಿದ್ದೀನಿ ಗೈಸ್. ಇದ್ರೆ ಮುಗೀತು ಕತೆ. ಆಟಾಡ್ಸ್ಕೊಂಬತ್ತಲ್ಲಣ್ಣ. ಎಲ್ಲಿ ಎಳ್ನೀರು ಕುಡಿಯೋಕೆ ಬಂದಿದ್ದು? ಇಲ್ಲಿದ್ರೆ ಎಲ್ಲ ತಿನ್ಬೋದು, ಅವರೇ ಸಿಗ್ಬೇಕಲ್ಲ. ಇಲ್ಲ ಹೊಂಡೈತಾ? ಎಲ್ಲ ತಿನ್ಬೋದು, ಅರೆ ಬಿಟ್ಟಾಗ ಮಾತ್ರ ಇಲ್ಲಾಂದರೆ ಇಲ್ಲ ಅಷ್ಟೇ. ಎಷ್ಟೊತ್ತು ಕೆಲಸ ಮಾಡ್ತಿಲ್ಲ ನೀನು? ಅಯ್ಯೋ ಅಲ್ಲೊಂದೈತಿ ನೋಡಿ, ಕಾಣಿಸ್ತು ನೋಡು, ಕಾಣಿಸ್ತು. ಅದೇ ಜಿ ನದಿ. ಯಾರು ಕೀಳಕ್ಕೆ ಬಿಡಲ್ವಾ ಜನ? ಮತ್ತೆ ಅವ್ರು ಸುಮ್ಮನೆ ಹೆಜ್ಜೆನ ಯಾರು ಕೇಳೋದೇ ಇಲ್ಲ. ಎಣ್ಣೆ ಇಲ್ಲೇ ಎಳ್ನೀರು ಕುಡಿಯೋಕೆ ಬಂದಿದೆ ನೋಡಿ, ಎಲ್ಲ ಇಲ್ಲೇ ಬಿಸಾಕಿದ್ದೀವಿ. ಇದು ಸೊಪ್ಪಿನ ಮಡಿ. ಹಾಂ ಅದೇ ಸ್ಟಾರ್ಟ್ರು, ತಿರ್ಗಾ ಅದೇ ಥರದ್ದು ಸ್ಟಾರ್ಟ್ರು ತಾನೆ. ಇದು ಬೋರು, ಇದು ಸೊಪ್ಪಿನ ಮಡಿ ಚಿಕ್ಕದು. ಇದು ಬಾಳೆ ಗಿಡ, ಅಲ್ಲಿವರೆಗೂ ತೆಂಗಿನ ಸಸಿನೇ ಇವ್ರದ್ದು ಪೂರ್ತಿ. ಮಾಡಿ ಎಲ್ಲಿವರೆಗೂ ಕಾಣಿಸ್ತಿದ್ಯೋ ಅಲ್ಲಿವರೆಗೂ ಬರ್ತೀನಿ. ಇನ್ನೂ ಐತೆ ಅಲ್ವಾ? ಅಷ್ಟೇನಾ? ಆ ಕಡೆನೂ ಅದು ತೋರಿಸ್ತೆ. ರೈತರ ಕೆಲಸ ಏನು ಮಾಡ್ತಿಲ್ಲ ಅಂತ ಭಯಕ್ಕೆ ಹೋಗ್ಬಿಡಿ. ತೋರಿಸ್ತಿದ್ದೀನಲ್ಲ ಅದೇ ರೈತರ ಕೆಲಸ. ಓಡಾಡ್ತಿಲ್ವಾ ಹಳ್ಳಿಲಿ ಅಷ್ಟೇ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ರೈತರ ಕೆಲಸ ಒಟ್ಟಿನಲ್ಲಿ. ಅದು ಕರೆಂಟ್ ಬಂದಮೇಲೆ ಮಾಡ್ತೀನಿ. ಆ ಮಾವಿನಕಾಯಿ ಎಷ್ಟು ದಪ್ಪ ಆಗುತ್ತೆ ಅಂದ್ಲ ಅವಾಗ ಹೇಳ. ಹಾಂ ಒಂದಿನನೂ ನೋಡಿಲ್ಲ ನಾನು. ಇದು ಮಲ್ಗೋವಾ ಸರಿಯಾಗಿ ದಪ್ಪ ಆಗುತ್ತೆ. ಇದು ದಪ್ಪವು. ಯಾರ್ಯಾರು ರೈತರು ಆಗಬೇಕು ಅಂತ ಇದ್ದೀರಾ ಕಾಂಟ್ಯಾಕ್ಟ್ ಕಿಶೋರ. ಯಾರ್ಯಾರು ರೈತರಾಗಬೇಕು ಅಂತಿದ್ದೀರಾ ಇವನ್ನ ಕೇಳಿ, ಏನೇನೋ ಮಾಡ್ತವನೆ. ಇನ್ನು ಮನೆ ಶೆಡ್ಡೆಲ್ಲ ಕಟ್ಟಿಸ್ತವನೆ CVS ಸಾಕೋಕ್ಕೆ. ಮಾಡಲಿ ಇಲ್ಲ ಕರೆಂಟೇ ಬರಲಿಲ್ಲ. ಕೆಂಜ್ಗ ಸರಿಯಾಗಿ ಕೊಡ್ತದೆ. ಕರೆಂಟ್ ಬಂದೈತೆ ಇಲ್ವ ಅಂತ ನೋಡ್ಕೊಂಡು ಅಲ್ಲಿ ತೋರಿಸಿದ್ನಲ್ಲ ಪೈಪ್ ಕನೆಕ್ಷನ್, ರೈನ್ ವಾಟರ್ ಥರ ಬರುತ್ತಲ್ಲ ಆ ಥರ ತೋರ್ಸೋಕ್ಕೆ ಹೋಗೋಣ. ಎಲ್ಲ ಯೂಸ್ ಆಗಲಿ ಅಂತ ತೋರಿಸ್ತೀವಿ ನನಗೆ ಅಷ್ಟೇ. ಯಾಕೆಂದರೆ ಬೇರೆಯವ್ರಿಗೆ ಹೆಲ್ಪ್ ಆದರೆ ಈಸಿ ಅಲ್ವಾ ವ್ಲಾಗಿಂದ.
ಸುಮ್ಮನೆ ನೋಡೋದಲ್ಲ, ನೋಡಿ ಕಲ್ತ್ಕೊಳ್ಳಿ ಮಾಡಿ. ಮತ್ತು ಬೀಗನೇ ಹಾಕಿಲ್ವಲ್ಲ ಅವಕ್ಕೆ? ಇನ್ನೂ ಬಂದಿಲ್ಲ ಬೀಸ್. ಬರಲಿಲ್ಲ ಅಂದರೆ ಇವಾಗ ನಾನು ಬೆಂಗಳೂರಿಗೆ ಹೋಗ್ಬೇಕು. ಬರಲಿಲ್ಲ ಅಂದರೆ ಇವನೇ ರೆಕಾರ್ಡ್ ಮಾಡಿ ಎಲ್ಲ ಕಳಿಸ್ತಾನೆ. ಅವಾಗ ನೋಡಿದ್ರೆ ಅವಾಗ ಹಾಕ್ತೀನಿ ವಿಡಿಯೋದಲ್ಲಿ ನೋಡಿ ಯಾವ ಥರ ಅಂತ. ಡೈರೆಕ್ಟ್ ಮನೆಗೆ ಹೋಗಿ ನಮ್ಮದು 1 ಕೋಟಿ ನಾಯಿ ತೋರಿಸ್ತೀನಿ ನಾನು. ಸತೀಶ್ ಕ್ಯಾಡಬಾಂಬ್ಸ್ ಹತ್ರ ಇರೋ ಥರ ಒಂದು ನಾಯಿ ನಮ್ಮ ಹತ್ರನೂ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇವಾಗ 1 ಕೋಟಿ ನಾಯಿ ತೋರಿಸ್ತೀನಿ. ಅದು ಹೆಸ್ರೇನಾ? ಜರ್ಮನ್ ಸಪೋರ್ಟ್. ಅಲೇ ನೀನು ಹೆಸರಿಟ್ಟಿರೋದು ಹೇಳಲಿ. ನಾನು ಇಕ್ಕಿರೋದು ಸೋನು. 1 ಕೋಟಿ ಸೋನು ತೋರಿಸ್ತೀನಿ ಬನ್ನಿ. 1 ಕೋಟಿ ಸೋನು ನಾಯಿ ಗಾಯ್ಸ್. 1 ಕೋಟಿ ಸೋನು ಡಾಗ್. ಓಕೆನಾ? ಹುಡುಗಿ ಹೆಸ್ರನ ಅಂತ ಆಮೇಲೆ ತಪ್ಪು ತಿಳ್ಕೊಂಡಿರ. ಆಮೇಲೆ ಇಷ್ಟು ಉದ್ದ ಆದ್ಲಲ್ಲಿ ನಡೆಯೋದು ಹೆಂಗ್ಲ ನಡೀತೀರಾ ನೋಡಿ. ಇಷ್ಟು ಪೂರ್ತಿ ಏಕ ಕಾಣ್ತತೆ ಅಲ್ಲಿವರೆಗೂ. ದೇವ್ರ ಎತ್ಕೊಂಡು ನಿನ್ಗೆ ಹೆಂಗಾಗದಪ್ಪ? ಎಲ್ಲ ಊದ್ಕೊಂಡ್ಬಿಟ್ಟೈತೆ. ಇಲ್ಲೇ ಗೊತ್ತಾಯ್ತು ಅದೇ ಊದ್ಕೊಂಡಿರೋದು. ಒಂದು ಸ್ವಲ್ಪ ಹೊತ್ತು ಹೊತ್ಕೊಂಡೆ ನನಗೂ ಸರಿಯಾಗಿ ನೋವ್ತದೆ. ಈ ಕಡೆ 2 ಕಡೆ ನೋವು. ಮುಂದೆ ಅಲ್ಲಿ ಊದ್ಕೊಂಡೇ ಬಿಡೋದೆ. ಯಾರು ನೀವು ಮಾತಾಡ್ಕೊತಾರೆ ಬನ್ನಿ ಅವ್ರ ಪಡೆಗೆ ಅವರು. ನೋಡಿ ಎಷ್ಟು ತಿರ್ಗಾ ತೆಂಗಿನ ತೆಂಗಿನ ಮರಗಳು ಪೂರ್ತಿ. ಅಲ್ಲಿ ಮಾವಿನ ಮರ ದೊಡ್ಡದು. ಆದರೆ ಅದ್ರಲ್ಲಿ ಒಂದು ಮಾವಿನಕಾಯಿ ಬಿಟ್ಟಿಲ್ಲ ಈ ಸಲ. ಏನಕ್ಕೆ ಅಂತ ಗೊತ್ತಿಲ್ಲ. ಡೈರೆಕ್ಟು ಒಂದು ಮಂತಕ್ಕೆ ಹೋಗಿ 1 ಕೋಟಿ ನಾಯಿ ತೋರಿಸಿ ಬೆಂಗಳೂರಿಗೆ ಹೋಗಕ್ಕೆ ರೆಡಿ ಆಗೋಣ. 1 ಕೋಟಿ ನಾಯಿ ತೋರ್ಸಂಬರಲ್ಲ ನಡಿಯೋ. ನೋಡಿ ಒಂದೇ ಗೊನೆಲಿ ಹಲಸಿನಕಾಯಿ ಎಷ್ಟು ಬಿಟ್ಟೈತಿ ಎಲ್ಲಲ್ಲ ನೋಡಿ. ಒಂದೇ ಗೊನೆಲಿ ಎಷ್ಟು ಹಲಸಿನಕಾಯಿ ಬಿಟ್ಟು. ಚೆನ್ನಾಗಿ ಆದಮೇಲೆ ಬೆಂಗಳೂರಿಗೆ ತರ್ಸ್ಕೊಂಡು ತಿನ್ನೋಣ. ಅದು ಚೆನ್ನಾಗಿ ಬಿಟ್ಟವೆಲ್ಲ. ಇದರಲ್ಲೂ ಬಿಟ್ಟವೆ, ಅದರಲ್ಲೂ ಬಿಟ್ಟವೆ. ಅರೆ ಇದು ಹಣ್ಣುಗಳು ಕಮ್ಮಿ ಈ ಸಲ, ಯಾಕೋ ಗೊತ್ತಿಲ್ಲ. ಅಲ್ಲಿ ಸೀಬೆಹಣ್ಣು ಮರ ಅದೇ, ಆ ಸೀಬೆಹಣ್ಣು ಇಲ್ಲ ಅದರಲ್ಲಿ. ಏನು ಮಾಡೋದು? ತಿನ್ನೋಣ. ಏನು ಬಿಸಿಲು ಶಪ್ಪ. ಸೂರ್ಯ ಎಲ್ಲಪ್ಪ ಇದೆಯಾ? ಸೂರ್ಯ ಹೆಂಗೆ ಕರಿತಾ ಇದ್ದೀನಿ ಕಣೋ, ಎಲ್ಲಿದ್ಯಾ ಅಂತ ನೋಡಿ. ಸೂರ್ಯ ಅಲ್ಲದೆ ಅಲ್ಲಿ ಸರಿಯಾಗಿ ಕೂಗ್ತೈತಿ. ಆಗ 1 ಕೋಟಿ ನಾಯಿ ತೋರಿಸಿ ಡೈರೆಕ್ಟ್ ಹೋಗಿ ಸರ್ ರೆಡಿಯಾಗಿ ಸ್ನಾನ ಮಾಡಿ. ಇನ್ನೂ ಸ್ನಾನ ರೆಡಿಯಾಗಿಲ್ಲ, ಅದು ರೆಡಿಯಾಗಿ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿ ಆಗೋಣ. ಅಲ್ಲಿಂದ ಒಬ್ಬರು ಮನೆ ಫಂಕ್ಷನ್ ಐತೆ. ಮೂರ್ತಿ ಅಂಕಲ್ ವೀಡಿಯೋದಲ್ಲಿ ಬಂದಿದ್ರಲ್ಲ ಅವರು, ಅದೇ ನ್ಯಾನ್ಸಿ ಕೆಂಪಿ ಕೋನಕುಂಟೆ ಅವ್ರ ಮನೆಗೆ ಹೋಗಿ ಬರೋಣ. ಅಲ್ಲಿಂದ ಡೈರೆಕ್ಟ್ ಬೆಂಗಳೂರು ಬನ್ನಿ. ಎತ್ತಿನ ಗಾಡಿ ಯಾಕೆ ಬರಬೇಕು? ಈಚೆ ಬೈಲಿ. ಇದು ದನಿಗೆ ಹಾಕೋದು ಎತ್ತಿನ ಗಾಡಿ ಹಾಕ್ತದೆ ದನ. ಮತ್ತೆ ಟ್ರ್ಯಾಕ್ಟರ್ ಕಟ್ಟಿದ್ದೀರಲ್ಲ? ಟ್ರ್ಯಾಕ್ಟರ್ಗೆ ನಾವು ಈ ಥರ ಹೊಸ್ದಾಗಿ ಮಾಡಿಸ್ಕೊಂಡ್ವಿ ಕಣ. ಕಬ್ಬಣ ಹಾಕಿದ್ದೀರಾ? ಇಲ್ಲಿಂದ ಇಲ್ಲಿ ಕಬ್ಬಣ ಹಾಕಿ ಮಾಮೂಲಿ ಟ್ರ್ಯಾಕ್ಟರ್ ಹಾಕೊಳ್ತಾರೆ, ಇಲ್ಲಿ ಮಾಡಿಸ್ಕೊಂಡಿದ್ದೀವಿ. ಒಳ್ಳೆ ಐಡಿಯಾ. ಪೇಂಟಿಂಗ್ ಮಾಡೋದಿಲ್ಲ ನಾವೇ. ಗಣೇಶ ಹೆಂಗೈತಿ? ಗಣೇಶ ಹೆಂಗದೆ ಅಂತ ಕಮೆಂಟ್ ಮಾಡಿ ಗೈಸ್. ರಾಜ ವಾಟರ್ಸು ಎಲ್ಲ ಇವನೇ ಮಾಡಿರೋದು, ಇವನೇನೆ. ಅದೇ ನಮ್ಮ ಟ್ಯಾಕ್ಟ್ರಿ.
ಇದೇ ಹಸು ಅದೇ ಒಂದು ತೆಗ್ದಿರ ಆಗೋದು ಒಂದರಿಂದ ಒಂದ್ಸಲಿ ಓಡಿಸ್ಲಿಲ್ಲ. ಅದೇ ನಾನು ಹೇಳ್ತಿರೋದು. ತೆಗಿ. ಸೀಮೆ ಹಸು ತಾನೆ? ಸೀಮೆ ಹಸು ಗುದಿಯಲ್ಲ ತಾನೇ? ಗುದ್ದಿ ಇಲ್ಲೋಡು ಹಿಂಗೆ ಎತ್ಬಿಟ್ರೆ ಏನು ಮಾಡೋಣ? ಹಾಂ, ಇವಾಗ ರೈತ ಆಗಿದೆ ನೋಡಿ ಗೈಸ್. ಆಯ್ತಾಳ ವಿಡಿಯೋ ಮಾಡು. ರೈತ ಆಗನ ಇವಾಗ. ಹಾಂ, ಕರ್ಕೊಂಡೋಗೋಣ ಗೈಸ್. ಬೆಂಗಳೂರಾಗಿರೋಕ್ಕಿಂತ ರೈತ ಆದರೆ ಬೆಸ್ಟ್ ಗೈಸ್. ಬರ ಇವಾಗ ಇದನ್ನ ಆರಾಮಾಗಿ ಅಲ್ಲಿ ನೆಳ್ಳಿರೋ ಜಾಗಕ್ಕೆ, ಒಳ್ಳೆ ಮನೆ ಥರ ಇರೋ ಜಾಗಕ್ಕೆ ಹೋಗಿ ಕರ್ಕೊಂಡೋಗಿ ಕಟ್ಟಾಕ್ಬಿಟ್ಟು ಅಲ್ಲಿ ಮನಿಕೊಂಬಿಟ್ರೆ ಮುಗ್ದೋಯ್ತು ಅಷ್ಟೇ. ಅಲ್ಲೋಗಿ ರೆಡಿ ಬೆಳಗ್ಗೆ ಕ್ಲೀನ್ ಮಾಡೋದು, ಆಮೇಲೆ ಅದಕ್ಕೆ ತಂದು ಹುಲ್ಲು ಹಾಕೋದು, ಆಮೇಲೆ ಏನೇನೋ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಆಮೇಲೆ ತಿರ್ಗಾ ಅದೇ ಥರ ಮಾಡೋದು, ಹಾಲು ಕರಿಯೋದು, ಎತ್ಕೊಂಡೋಗಿ ಹಾಕೋದು, ತಿರ್ಗಾ ನಿದ್ದೆ ಮಾಡೋದು. ಇದು ಯಾವುದಲೇ ಇದು ಗೈಸ್. ಕೆಂದಿರೋದು ಕೆಂದಿ, ಕರ್ಗಿರೋದು ಕರ್ಕಿ ತಾನೆ. ನೀರು ನಾನು ಮನುಷ್ಯ. ನನ್ನ ಹೆಸರು ಧನರಾಜ್ ಅಂತ. ಇವಾಗ ಇಲ್ಲಿ ಕಟ್ಟಾಕಿ ಈಗ ಬರ ಗುದಿಬೇಡ ನಿಂತ್ಕೊ ನೀಟಾಗಿ ನಿಂತ್ಕೊ. ಎದ್ರಕತ್ತದ ಇದು ಆನ್ ಮಾಡೈತೆ ನೋಡು. ಕಟಾಕೋ